ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ವಿರುದ್ಧ ಕಠಿಣ ಕ್ರಮ, ಬ್ಯಾನರ್ ತೆರವು ವಿಚಾರಕ್ಕೆ ಡಿಸಿಎಂ ಖಡಕ್ ವಾರ್ನಿಂಗ್. ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ವಿರುದ್ಧ ಕಠಿಣ ಕ್ರಮ, ಬ್ಯಾನರ್ ತೆರವು ವಿಚಾರಕ್ಕೆ ಡಿಸಿಎಂ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಡಿಕೆಶಿ ವಾರ್ನಿಂಗ್ ಬೆನ್ನಲ್ಲೇ ಎಚ್ಚೆತ್ತ ಬಿಬಿಎಂಪಿ ವ್ಯಾಪ್ತಿಯಲ್ಲಿದ್ದಂತಹ ಬ್ಯಾನರ್ಗಳ ವಿರುದ್ಧ ಎಫ್ಐಆರ್. ಫ್ಲೆಕ್ಸ್ ಬ್ಯಾನರ್ಗಳ ವಿರುದ್ಧ 12 ಎಫ್ಐಆರ್ ದಾಖಲಾಗಿದೆ. ಒಟ್ಟು 1259 ಫ್ಲೆಕ್ಸ್ ಬ್ಯಾನರ್, ಎಲ್ಇಡಿ ಹೋರ್ಡಿಂಗ್ಸ್ಗಳ ತೆರವು ಮಾಡಲಾಗಿದೆ. ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಸುಮಾರು 27 ದೂರುಗಳು ದಾಖಲಾಗಿರುವಂಥದ್ದು. 12 ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಎಫ್ಐಆರ್ ದಾಖಲಾಗಿದೆ. ಅನಧಿಕೃತ ಜಾಹೀರಾತುಗಳ ಮಾಹಿತಿ ನೀಡಲು ಸಾರ್ವಜನಿಕರಲ್ಲೇ ಬಿಬಿಎಂಪಿ ಮನವಿ ಮಾಡಿದೆ. ಯಾವಾಗ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅನಧಿಕೃತವಾಗಿ, ಈಗಾಗಲೇ ನ್ಯಾಯಾಲಯ ಕೂಡ ಇದ್ರ ಬಗ್ಗೆ ದೊಡ್ಡ ಚಾಟಿಯನ್ನು ಸರ್ಕಾರಗಳಿಗೆ ಬೀಸಿದೆ, ಗರಂ ಆಗಿದೆ. ಇಂಥ ಒಂದು ಅನಧಿಕೃತ ಬ್ಯಾನರ್ಗಳು, ಹೋರ್ಡಿಂಗ್ಸ್ಗಳು, ಫ್ಲೆಕ್ಸ್ಗಳನ್ನು ತೆರವು ಮಾಡಿ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಸಂಚಾರ ದಟ್ಟಣೆ ಆಗುತ್ತೆ, ಅಪಘಾತಗಳಾಗೋದಕ್ಕೆ ಕಾರಣ ಆಗುತ್ತೆ ಅಂತೇಳಿ ಸರ್ಕಾರಕ್ಕೆ ಛೀಮಾರಿ ಹಾಕಿರುವಂಥದ್ದು. ಈಗ ಮತ್ತೆ ಅಂಥದ್ದೇ ಪ್ರಕರಣಗಳು ಈಗ ಮರುಕಳಿಸ್ತಿರುವಂಥದ್ದು. ಇದರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ವಿನೋದ್ ವಾಕ್ತುರು ಮಾಡಿದ್ದಾರೆ, ನೋಡ್ಕೊಂಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಅಂಧತ್ವವನ್ನು ಹಾಳು ಮಾಡೋಕ್ಕೆ ನಿಂತಿದ್ದಾವೆ ದೊಡ್ಡ ದೊಡ್ಡ ಬೃಹತ್ ಆಕಾರದ ಫ್ಲೆಕ್ಸ್ ಬ್ಯಾನರ್ಗಳು. ಈ ಒಂದು ಫ್ಲೆಕ್ಸ್ ಬ್ಯಾನರ್ ವಿಚಾರವಾಗಿ ಹಲವಾರು ಸರಿ ಒಂದು ಡಿಸಿಎಂ ಉಪಮುಖ್ಯಮಂತ್ರಿಗಳವರು ಬ್ಯಾನರ್ ತೆರವು ಮಾಡಿ ಅವುಗಳ ಬಗ್ಗೆ ಕ್ರಮ ಕೈಗೊಳ್ಳಿ ಅಂದ್ಬಿಟ್ಟು ಪಾಲಿಕೆಗೆ ಎಷ್ಟೇ ಸರಿ ಹೇಳಿದ್ರು. ಪಾಲಿಕೆ ಪದೇ ಪದೇ ವಿಫಲ ಆಗ್ತಿದೆ. ಈಗ ಅದೇ ರೀತಿ ಚುನಾವಣೆ ಮುಗಿದು, ನೀತಿ ಸಂಹಿತೆ ಮುಗಿದು, ಹೊಸ ಪಕ್ಷ ಆಡಳಿತಕ್ಕೆ ಬಂದರು. ಆದರೆ ಆ ಒಂದು ಪಕ್ಷದಲ್ಲಿ ಅಧಿಕಾರ ಹಿಡಿದ ಒಂದು ಬ್ಯಾನರ್ ಮಾತ್ರ ಹಾಗಿದ್ದಾವೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಈ ಒಂದು ಬ್ಯಾನರ್ಗಳು ಸಿಲಿಕಾನ್ ಸಿಟಿಲಿ ಎಷ್ಟರ ಮಟ್ಟಿಗೆ ಒಂದು ಹಾವಳಿಗಳು ಎದ್ದಿದ್ದಾವೆ ಅಂತ ನಮಗೆ ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಮುಂದೆ ಈಗಾಗಲೇ ನಾವು ಅಂದರೆ ಈ ಸಿಲಿಕಾನ್ ಸಿಟಿಲಿ ಇರ್ತಕ್ಕಂಥ ಬ್ಯಾನರ್ಗಳು ಒಂದು ಸಿಲಿಕಾನ್ ಸಿಟಿಯ ಒಂದು ಅಂದವನ್ನು ಹಾಳು ಮಾಡುವ ಕೆಲಸವನ್ನು ಮಾಡ್ತಿದ್ದಾವೆ. ಈ ವಿಚಾರವಾಗಿ 2019ರಿಂದ ಹೈಕೋರ್ಟ್ ಸಹ ಒಂದು ಸೂಚನೆ ನೀಡಿತ್ತು. ನಗರದಲ್ಲಿರ್ತಕ್ಕಂಥ ಬ್ಯಾನರ್ಗಳು ನಮ್ಮ ಸಿಲಿಕಾನ್ ಸಿಟಿಯ ಒಂದು ಅಂಧತ್ವವನ್ನು ಹಾಳು ಮಾಡ್ತೀವಿ, ಅದಕ್ಕೆ ನೀವು ಬಿಬಿಎಂಪಿ ಕ್ರಮ ಕೈಗೊಳ್ಳಂದ್ಬಿಟ್ಟು ಹೇಳ್ತು. ಸೊ ಅದೇ ರೀತಿ ಎಷ್ಟೋ ಸರಿ ಕಂಪ್ಲೇಂಟ್ ಮಾಡಿದ್ರು ಸಹ, ಎಷ್ಟೇ ಸರಿ ಒಂದು ಬ್ಯಾನರ್ ಹಾಕಿದ್ರು ಸಹ ಪಾಲಿಕೆ ಅಧಿಕಾರಿಗಳು ಬೇಜವಾಬ್ದಾರಿತನ ಎದ್ದು ಕಾಣ್ತದೆ. ಈಗಾಗಲೇ ನಾವು ಇಲ್ಲಿ ನೋಡ್ತಿರೋ ಈ ದೃಶ್ಯಾವಳಿಗಳಲ್ಲಿ ಈಗ ಕೇಂದ್ರ ಸಚಿವರಾಗಿ ಏನು ರಾಜ್ಯದ 4 ಜನ ಸದಸ್ಯರು ಏನು ನಾಮಕರಣಾಗಿದ್ದಾರೆ, ಅವರಿಗೆ ಒಂದು ಏನು ವಿಶೇಷ ಮಾಡೋದಕ್ಕೆ ಒಂದು ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ. ಈಗ ಉದಾಹರಣೆಗೆ ಒಂದು ಅಂದರೆ ಈ ಬ್ಯಾನರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಾಗಿರಲಿ, ಶೋಭಾ ಕರಂದ್ಲಾಜೆ ಆಗಿರಲಿ, ವಿ ಸೋಮಣ್ಣ ಅವರಾಗಿರಲಿ, ಸೊ ಇವ್ರುಗಳ ಹೆಸರುಗಳಲ್ಲಿ ಅಂದರೆ ಹೃತ್ಪೂರ್ವಕ ಅಭಿನಂದನೆಗಳಂತ ಹಾಕಿಬಿಟ್ಟು ಅವರು ವಿಶೇಷಗಳನ್ನ ಸೇರಿಸಿದ್ದಾರೆ. ಈ ಒಂದು ಫ್ಲೆಕ್ಸ್ ರಾಜಕೀಯ ಅಂದರೆ ಬಿಜೆಪಿ ಮತ್ತು JDSನ ಮುಖಂಡರು ಅಂದರೆ ಸೋಮಣ್ಣ ಆಗಿರಲಿ, ಮತ್ತು ಶೋಭಾ ಕರಂದ್ಲಾಜು, ತೇಜಸ್ವಿ ಸೂರ್ಯ, ಕುಮಾರಸ್ವಾಮಿ, ಮತ್ತು ಎಚ್ ಡಿ ದೇವೇಗೌಡರು, ಮತ್ತು BY ವಿಜಯೇಂದ್ರ, ಹಾಗೆಯೇ ಮತ್ತು ಇವರು ಅಶ್ವಥ್ ನಾರಾಯಣ, ವಿಪಕ್ಷ ನಾಯಕ R ಅಶೋಕ್, ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ. ಸೊ ಹೀಗೆ ಇವರುಗಳು ಬ್ಯಾನರ್ ಹಾಕಿದ್ದಾರೆ. ಸೊ ಇನ್ನು ಈ ಕಡೆ ನಾವು ನೋಡೋದಾದ್ರೆ ಇನ್ನು ಈ ಕ್ಷೇತ್ರದ MLA ಆಗಿರ್ತಕ್ಕಂಥ MLA ಅವರು ಫೋಟೋ ಹಾಕಿಬಿಟ್ಟು ಇಲ್ಲಿ ಸಹ ಒಂದು ಬ್ಯಾನರ್ನ ಅಳವಡಿಕೆ ಮಾಡಲಾಗಿದೆ. ಈಗಾಗಲೇ ಒಂದು ನಿನ್ನೆ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಇನ್ನು ಮೇಲಿಂದ ಏನಾದರೂ ನಗರದಲ್ಲಿ ಒಂದು ಬ್ಯಾನರ್ಗಳು ಕಂಡು ಬಂದರೆ, ರಾಜಕೀಯ ನಾಯಕರದಾಗಿರಲಿ ಇತರೆ ಬ್ಯಾನರ್ಗಳು ಕಂಡು ಬಂದರೆ ಅವರುಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಾಗುತ್ತೆ. ಒಂದು ವೇಳೆ ಆ ಒಂದು ಕ್ರಮ ಕೈಗೊಳ್ಳೋದಾಗಿದ್ರೆ ಸಂಬಂಧಪಟ್ಟಂಥ ROಗಳನ್ನೇ ಅಂದರೆ ಕಂದಾಯ ಇಲಾಖೆ ಆಫೀಸರ್ಸ್ ಕೇಳಿರ್ತಾರೆ, ಅವರೇ ನೇರ ಹೊಣೆ. ಸೊ ಒಂದು ವೇಳೆ ಅವರು ಕೆಲಸಗಳನ್ನು ಮಾಡಿದ್ರೆ ಅವ್ರನ್ನ ಕೆಲಸದಿಂದ ತೆಗೆಯುವ ವಜಾನು ಸಹ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂದ್ಬಿಟ್ರೆ ನಿನ್ನೆ ಉಪಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಇಷ್ಟಾದರೂ ಸಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಷ್ಟು ಹೇಳಿದ್ರು ಸಹ ಒಂದು ಪಾಲಿಕೆ ಅಧಿಕಾರಿಗಳು ಇಲ್ಲಿ ತಮ್ಮ ಕೆಲಸಗಳನ್ನ ಮಾಡ್ತಿಲ್ಲ, ಬೇಜವಾಬ್ದಾರಿತನ ಎದ್ದುಗಳು ಕಾಣ್ತಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಬಿಬಿಎಂಪಿ ಅಧಿಕಾರಿಗಳು ಪದೇ ಪದೇ ಅಂದರೆ ಫ್ಲೆಕ್ಸ್ ಬ್ಯಾನರ್ ವಿಚಾರವನ್ನು ಪದೇ ಒಂದು ಈ ಥರ ಬೇಜವಾಬ್ದಾರಿ ತೋರುತ್ತಾರೆ. ಇನ್ನು ಅದೇ ರೀತಿ ನಾವು ನೋಡೋದಾದ್ರೆ ಒಂದು ಪಾಲಿಕೆ ಅಧಿಕಾರಿಗಳು ಕೇವಲ ಒಂದು ಅಂದರೆ 10 ಭಾಗದಲ್ಲಿ ಬಿಟ್ಟು ಒಂದು ಭಾಗದಲ್ಲಿ ಕಂಪ್ಲೇಂಟ್ ಮಾಡ್ತಾರೆ, ಒಂದು ಭಾಗದಲ್ಲಿ ಒಂದು ಬ್ಯಾನರ್ ತೆರವು ಮಾಡ್ತಾರೆ. ಆದರೆ ಇನ್ನು ಮಿಕ್ಕಿರ್ತಕ್ಕಂಥ 10 ಜಾಗದಲ್ಲಿನೂ ಪಾಲಿಕೆ ಅಧಿಕಾರಿಗಳು ಈ ಒಂದು ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವು ಮಾಡ್ತಾರೆ. ಈಗಾಗಲೇ ಎಲೆಕ್ಷನ್ ಮುಗಿದು ಎಷ್ಟೋ ದಿನ ಆಯಿತು, ಖಾತೆ ಹಂಚಿಕೆ ಆಗಿ ಎಷ್ಟೋ ದಿನ ಅಂತ, ಆದರೂ ಸಹ ಒಂದು ನಗರದಲ್ಲಿ ಬ್ಯಾನರ್ಗಳು ಹಾಗೆ ಇದಾವೆ. ಆದರೆ ಇವರಿಗೆ ಪರ್ಮಿಷನ್ ಕೊಡೋರು ಯಾರು? ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳೇ ಅಲ್ವಾ ಅದಕ್ಕೆ ಪರ್ಮಿಷನ್ ಕೊಡೋದು? ಬಿಬಿಎಂಪಿ ಅಧಿಕಾರಿಗಳು ಏನು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ? ಯಾಕೆ ಇವ್ರುಗಳಿಗೆಲ್ಲ ಪರ್ಮಿಷನ್ ಕೊಡ್ತಿದ್ದಾರೆ? ಯಾಕೆ ಇವರು ನಗರದ ಅಂಧತ್ವವನ್ನು ಮತ್ತೆ ಸೌಂದರ್ಯವನ್ನು ಯಾಕೆ ಹಾಳು ಮಾಡ್ತಿದೆ? ಬಿಬಿಎಂಪಿಗೆ ಒಂದು ಪಾಲಿಕೆ ಸರಿ ಚಾಟಿ ಬೀಸಿದ್ರೆ ಆ ಒಂದು
ಪಾಲಿಕೆಗೆ ನಾಚಿಕೆ ಇಲ್ವಾ? ಯಾಕೆ ಪಾಲಿಕೆ ಅಧಿಕಾರಿಗಳು ಪುನಃ ಇದೇ ತರ ಮಾಡ್ತಿದ್ದಾರೆ? ಇನ್ನು ಮೇಲಾದ್ರೂ ಈ ತರ ಘಟನೆಗಳು ಆಗದಂತೆ ಡಿ.ಸಿ.ಎಂ ಅವರು ನಿನ್ನೆ ಸಹ ಒಂದು ಎಚ್ಚರಿಕೆ ಕೊಟ್ಟಿದ್ರೆ, ಆ ಒಂದು ಎಚ್ಚರಿಕೆ ಆದ್ರೂ ಸಹ ಇವರು ತಮ್ಮ ಕೆಲಸವನ್ನು ಮಾಡ್ತಿಲ್ಲ. ಸೊ ಇನ್ನು ಮುಂದೆ ಆದ್ರೂ ಈ ತರ ಘಟನೆಗಳ ಕಾಣದಂತೆ, ಈ ತರ ಫ್ಲೆಕ್ಸ್ಗಳು ಕಾಣದಂತೆ ಪಾಲಿಕೆ ಅಧಿಕಾರಿಗಳು ಕ್ರಮ ವಹಿಸಬೇಕಾಗಿದೆ. ಕ್ಯಾಮರಾಮ್ಯಾನ್ ಧನರಾಜ್ ಜೊತೆ ವಿನೋದ್ ಕಮ್ತಾ, ರಾಷ್ಟ್ರೀಯ ನ್ಯೂಸ್, ಬೆಂಗಳೂರು.